ಗ್ಯಾರಂಟಿಗಳ ಭಾಗ್ಯಗಳನ್ನ ಕೊಟ್ಟಂತಹ ಸರ್ಕಾರ ಇನ್ನೊಂದು ಭಾಗ್ಯವನ್ನ ಜನ ಕೇಳದೇ ಇದ್ರೂ ಕೊಡೋದಕ್ಕೆ ಮುಂದಾಗಿದೆ. ಅದೇ ಬೆಲೆ ಏರಿಕೆಯ ಬಿಸಿ. ತಿಂಗಳಿಗೊಂದು ವಸ್ತುವಿನ ರೇಟ್ ಅನ್ನ ಹೈಕ್ ಮಾಡೋದರ ಮೂಲಕ ಜನರಿಂದ ಸುಲಿಗೆ ಕಂಗೆಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಕಂಗೆಟ್ಟಿ ಹೋಗಿರುವ ಒಂದು ರೀತಿ ಜನರ ಮುಂದೆ ದಯನೀಯವಾಗಿ ಭಿಕ್ಷುಕನಂತೆ ಓಡಾಡುತ್ತಿರುವ ಅಫಿಷಿಯಲಿ ರಾಜ್ಯ ಸರ್ಕಾರ ಆಗಾಗ್ಗೆ ಇದನ್ನು ಮಾಡ್ಕೊಂಡು ಬಂದಿದೆ. ಬೆಲೆ ಏರಿಕೆಗಳು ಆಗಲೇಬಾರದು ಅನ್ನೋ ನಿರೀಕ್ಷೆಯಲ್ಲಿ ಯಾವ ಪ್ರಜೆಯೂ ಇರಲಿಕ್ಕೆ ಸಾಧ್ಯವಿಲ್ಲ. ಬೆಲೆ ಅಥವಾ ತೆರಿಗೆ ಕಾಲಕ್ಕೆ ತಕ್ಕಂತೆ ಅದಾಗ್ತಾ ಹೋಗಬೇಕು. ಆದರೆ ಅದು ಆಗುವ ರೀತಿ, ಪರಿಸ್ಥಿತಿ ಮತ್ತು ಹೇಗಾಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳ ಕಾರಣ ಅದಕ್ಕೆ ಇಂಪಾರ್ಟೆಂಟ್. ಸುಮ್ಮನೆ ಬಂಡೆತನದಲ್ಲಿ ಈ ರಾಜಣ್ಣ ಎಂಬ ಬಂಡ ಮಂತ್ರಿ ತರ ಅಲ್ಲ. ಏನು ಮೆಷಿನ್ ಇಟ್ಟಿದೀವಾ ಸರ್ಕಾರದಲ್ಲಿ ಅಂತ ನಿಮ್ಮ ಮಾನಸಿಕೆ ಅಲ್ವಾ? ಆ ಹೆಸ್ಕೆಗೆ ಅದಕ್ಕೆ ಕೊರತೆ ಇಲ್ಲ, ಅದಕ್ಕೆ ಮೆಷಿನ್ ಇದೆಯಾ? ವಾಟ್ ಆರ್ ಆರೋಗ್ಯನ್ಸ್ ದಿ ಮಿನಿಸ್ಟರ್ಸ್ ಹ್ಯಾವ್? ಯು ಶುಡ್ ಬಿ ಹಂಬಲ್. ಈ ರಾಜ್ಯದ ಜನ ಇನ್ನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನಿಮ್ಮ ಆಟಗಳಿಗೆ ಅಂತ. ಹಂಬಲ್ನೆಸ್ ಇಲ್ಲ, ಆರೋಗ್ಯನ್ಸ್, ತಾಕತ್ತಿಲ್ಲ. ಒಂದು ದೂರು ಕೊಡೋಕೊಬ್ಬ ಮಂತ್ರಿಗೆ ಮಾತಾಡ್ತಾರೆ ಕೂತ್ಕೊಂಡಿಲ್ಲಿ ಮೆಷಿನ್ ವಿಚಾರನ. ಶಾಕ್ ಕೊಟ್ಟಿದ್ದ ರಾಜ್ಯ ಸರ್ಕಾರ ಮತ್ತೊಮ್ಮೆ ಈಗ ಬೆಲೆ ಏರಿಕೆಯ ಸ್ಟ್ರೋಕ್ ಕೊಟ್ಟಿದೆ. ಮೊನ್ನೆ ಎಷ್ಟು ಇಂಧನ ಇಲಾಖೆ ನೌಕರರ ಪಿಂಚಣಿ ಗ್ರಾಚ್ಯುಟಿಗಾಗಿ ಯೂನಿಟ್ಗೆ 36 ಪೈಸಾ ಹೆಚ್ಚಿಸಿದ್ರು. ನಿಮ್ಮ ಕಚಡ ಎಕನಾಮಿಕ್ಸ್ಗೆ ಅವನು ಯಾವನು ಮೆಚ್ಚಬೇಕು ಹೇಳಿ? ಎಂಥ ದುಷ್ಟರು. ಡೆಮೋಕ್ರಸಿ ಈಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ನಮ್ಮ ದೇಶದಲ್ಲಿ. ಇಟ್ಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್. ಡೆಮೋಕ್ರಸಿ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವಂತಹ ರಂಗಿನ ಆಟ ಇದು ಅಷ್ಟೇ. ಡೆಮೋಕ್ರಸಿ ಈಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ಇನ್ ದಿಸ್ ಕಂಟ್ರಿ. ಅದರ ಹೆಸರಿನಲ್ಲಿ ನಡೆಯುತ್ತಿರುವ ಕೆಲವು ವ್ಯಕ್ತಿಗಳು ಮತ್ತು ಕುಟುಂಬದವರ ಮಜದ ವೈಭವದ ಆಟ ಅಷ್ಟೇ. ಇಟ್ಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್. 5 ವರ್ಷಕ್ಕೊಂದ್ಸರಿ ವೋಟ್ ಹಾಕ್ಸೋದೊಂದು ಗಿಮಿಕ್ಕನ್ನು ಇಟ್ಕೊಂಡು ಜನ ಬೊಂಬೆ ಥರ ಆಡಿಸ್ಕೊಂಡು ಹೇಸಿಗೆ ತಿನ್ಕೊಂಡು ಓಡಾಡ್ತಿರೋಂಥವ್ರ ಮಧ್ಯೆ ಸಿಕ್ಕಾಕೊಂಡು ನರಳ್ತಾ ಇರೋ ಜನ ನಮ್ಗೆ ಅರಿವಾಗ್ತಿಲ್ಲ ಅಷ್ಟೇ. ಇಟ್ಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ಅಂತ. ವಿ ನೀಡ್ ಸಮ್ ಬೆಟರ್ ಒನ್ ವೇರ್ ದೀಸ್ ಇಡಿಯಟ್ಸ್ ಡೋಂಟ್ ಹ್ಯಾವ್ ಸೋ ಮಚ್ ಪವರ್ ಟು ರೂಲ್ ಓವರ್ ಅಸ್. ನಮ್ಮ ದುಡ್ಡನ್ನು ತಿಂದುಬಿಟ್ಟು ನಮ್ಮ ಮೇಲೆ ರೂಲ್ ಮಾಡಕ್ಕೆ ಬರ್ತಾರೆ. ಅದರ ಮೇಲೆ ದಿಮಾಕು ಬೇರೆ. ಸರಿ, ಏಪ್ರಿಲ್ ಈಗ ಅದೇ ರೀತಿ ಈಗ ಹಾಲಿನ ದರಕ್ಕೆ ತಂದಿದ್ದಾರೆ. ಏನಕ್ಕೆ? ರೈತರಿಗೆ ಪ್ರೋತ್ಸಾಹ ಧನ. ಈ ಸರ್ಕಾರಗಳದ್ದು ಮಜಾ ಹೇಗಿದೆ ಅಂದರೆ, ಏನಾದ್ರು ಒಂದನ್ನು ಮಾಡಿದಾಗ ಅದಕ್ಕೆ ರೈತರ ಹೆಸರು ಹೇಳಿಬಿಟ್ರೆ ಅದು ಪಾಸ್ಪೋರ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಹೆಚ್ಚಳ ಮಾಡ್ಕೊಳ್ಳೋಕ್ಕೆ. ರೈತರಿಗೆ ಪಾಸ್ಪೋರ್ಟ್ ಥರ ನೀವು ಹೆಚ್ಚಳ ಮಾಡಿಬಿಟ್ಟು ಕೊಟ್ಬಿಡ್ಬೋದು ಅಂದರೆ ಗ್ರಾಹಕರೇನು ಕತ್ತೆಗಳ? ಅವರೇನವರು ಕತ್ತೆಗಳಾಗಾರೆ? ಅವ್ರ ಮನೆಯಲ್ಲಿ ಮೆಷಿನ್ ಇದೆಯಾ ಕೇಳಿ ರಾಜಣ್ಣನಿಗೆ, ಮಿಸ್ಟರ್ ಮಂತ್ರಿ. ಅದು ಯಾರೋ ಇದನ್ನು ಅನೌನ್ಸ್ ಮಾಡಿದ ಮಂತ್ರಿನೋ ಯಾರೋ ಹೂ ಎವರ್ ಇಟ್ ಈಸ್ ಕೇಳ್ರಿ. ಮೆಷಿನ್ ಇರೋದು ನಿಮ್ಗಳ ಮನೆಯಲ್ಲಿ, ನಮ್ಮಂಥವ್ರ ಮನೇಲಿ ಮೆಷಿನ್ ಇರಲ್ಲ. ಯಾಕಂದರೆ ನಮ್ಗೆ ಕೈಯಲ್ಲಿ ಎಣಸೋ ಅಷ್ಟೇ ದುಡ್ಡಿರುತ್ತೆ. ಅಷ್ಟೇ ಇರುತ್ತೆ. ಮಷಿನ್ ಯಾಕೆ ನಮಗೆ? ಮೆಷಿನ್ ಬೇಕಾಗಿರೋದು ನಿಮಗೆ 40% ಗಿರಾಕಿಗಳಿಗೆ ಕೇಳ್ತಿದ್ದಾರೆ ಅಂತ. ಈಗ ಹಾಲಿನ ವಿಚಾರಕ್ಕೆ ಬರೋಣ. ಹಾಲಿನ ಹಾಲಾಹಲ 2 ವರ್ಷದಲ್ಲಿ ಹಾಲಿನ ದರ 3 ಬಾರಿ ಹೆಚ್ಚಳ. 2 ವರ್ಷ ಆಗಿಲ್ಲ ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದು, ಮೇಗಾಗೋದು. 2 ವರ್ಷದಲ್ಲಿ 3 ಬಾರಿ ಹೆಚ್ಚಳ ಮಾಡಿದ್ದಾರೆ. ಅಂದರೆ 20 ತಿಂಗಳಲ್ಲಿ ಒಟ್ಟು 1 ಲೀಟರ್ಗೆ 9 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಆಗಸ್ಟ್ 23ನೇ ತಾರೀಕು 3 ರೂಪಾಯಿ ಜಾಸ್ತಿ ಮಾಡಿದರು. ಜೂನ್ 24 2 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮತ್ತೆ 4 ರೂಪಾಯಿ ಲೀಟ್ರಿಗೆ ಜಾಸ್ತಿ. 4, 6, 3, 9 ರೂಪಾಯಿ. 20 ತಿಂಗಳಲ್ಲಿ 9 ರೂಪಾಯಿ 1 ಲೀಟ್ರ್ ಹಾಲಿನ ದರ ಜಾಸ್ತಿ ಆಗಿರೋದು. ಇದು ನಾವು ಹೇಳ್ತಾ ಇರೋದು ಆ ಬ್ಲೂ ಪ್ಯಾಕೆಟ್. ಇನ್ನು ಅದ್ರ ಮೇಲ್ಪಟ್ಟು ನಿಮಗೆ ಆರೆಂಜ್ ಪ್ಯಾಕೆಟ್, ಗ್ರೀನ್ ಪ್ಯಾಕೆಟ್ ಅವೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ ರೇಟು. ಈಗ ಮೊಸರು ಕೂಡ ಜಾಸ್ತಿ ಆಗಿದೆ. ಆಮೇಲೆ ಒಂದೇನು ಗೊತ್ತಾ, ಹಾಲಿನ ದರ ಏರಿಕೆ ಆಯಿತು ಅಂದರೆ ಹಾಲಿನ ಎಲ್ಲ ಉತ್ಪನ್ನಗಳು, ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ವಿದ್ಯುತ್ ದರದ ಹೆಚ್ಚಳ ಕೂಡ ಸರ್ಕಾರದ ಕಡೆಯಿಂದ ಗಿಫ್ಟ್. ಬಸ್ ಟಿಕೆಟ್ ದರ ಏರಿಕೆ ಆಯಿತು, ಮೆಟ್ರೋ ದರ ಹೆಚ್ಚಿಸಿದ್ದು ಆಯಿತು. ಬೆಲೆ ಏರಿಕೆಯ ಬೆಂಕಿಯಲ್ಲಿ ಬೆಂದು ಹೋಗ್ತಿರೋ ರಾಜ್ಯದ ಜನರಿಗೆ ಮತ್ತೊಂದು ಬರೆ ಬೀಳಲಿದೆ. ಶೀಘ್ರದಲ್ಲೇ ಹಾಲಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 5 ರೂಪಾಯಿ ಏರಿಕೆ. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ತೀರ್ಮಾನ.
ಶೀಘ್ರದಲ್ಲೇ ನಂದಿನಿ ಹಾಲಿನ ದರ ಹೆಚ್ಚಳವಾಗೋ ಸಾಧ್ಯತೆ ಇದೆ. ನಿನ್ನೆ ನಂದಿನಿ ಹಾಲಿನ ದರ ಕುರಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಲಿನ ಒಕ್ಕೂಟದ ಜೊತೆ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ ಒಕ್ಕೂಟಗಳು ಒತ್ತಡ ಹೇರಿವೆ. ಹಾಲು ಉತ್ಪಾದಕರ ಬೇಡಿಕೆ ಏನಿದೆ, ಆ ಬೇಡಿಕೆಯನ್ನ ನಮ್ಮ ಪಶುಸಂಗೋಪನೆ ಸಚಿವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯ ತೀರ್ಮಾನಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಸೊ ರೈತರ ಬೇಡಿಕೆ 10 ರೂಪಾಯಿ ಕೊಡಬೇಕನ್ನೋದು ಹಾಲು ಉತ್ಪಾದಕರ ಬೇಡಿಕೆ ಇದೆ. ಸೊ ಅದನ್ನು 5 ರೂಪಾಯಿಗೆ ಕೊಡಬೇಕನ್ನೋದ ಅಭಿಪ್ರಾಯನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಟ್ಟಿದ್ದೀವಿ. ಗ್ರಾಹಕರಿಗೆ ಶಾಕ್, ರೈತರಿಗೆ ಗುಡ್ ನ್ಯೂಸ್.